ವೀಕ್ಷಕರೇ, ಅಂದು ನವೆಂಬರ್ 14, 2024 ದಿನ. ಸ್ಥಳ ಗುಜರಾತ್ನ ವಲ್ಸಾಡ್ ಡಿಸ್ಟಿಕ್ನ ಬಳಿ ಇರೋ ಉದ್ವಾಡ ರೈಲ್ವೆ ಸ್ಟೇಷನ್. ಅಂದು ಸಂಜೆ ಸುಮಾರು 7:30 ಸಮಯದಲ್ಲಿ ಒಬ್ಬ ಸೆಕೆಂಡ್ ಇಯರ್ PUC ಓದುತ್ತಿದ್ದ 19 ವರ್ಷದ ಹುಡುಗಿ ಎಂದಿನಂತೆ ಸಂಜೆ ಟ್ಯೂಷನ್ ಮುಗಿಸಿ ಮನೆಗೆ ವಾಪಸ್ ಆಗ್ತಿದ್ಲು. ಆಕ್ಚುಲಿ ಆಕೆಯ ಮನೆ ಈ ಉದ್ವಾಡ ರೈಲ್ವೆ ಸ್ಟೇಷನ್ ನಿಂದ ಜಾಸ್ತಿ ಅಂದ್ರೆ 200-300 ಮೀಟರ್ ದೂರದಲ್ಲಿದೆ. ಆದ್ರೆ ಆಕೆ ತನ್ನ ಮನೆ ತಲುಪಬೇಕಂದ್ರೆ ಈ ರೈಲ್ವೆ ಟ್ರ್ಯಾಕ್ ಗಳನ್ನ ದಾಟಿ ಒಂದು ರೈಲ್ವೆ ಗೇಟ್ ಕ್ರಾಸ್ ಮಾಡ್ತಾನೆ ಹೋಗ್ಬೇಕಿತ್ತು. ಇದು ಆಕೆಯ ಡೈಲಿ ರೂಟ್. ಆದ್ರೆ ಆ ಟ್ರ್ಯಾಕ್ ನ ಪಕ್ಕ ಸುಮಾರು 100 ಮೀಟರ್ನ ಜಾಗ ಒಂದು ನಿರ್ಜನ ಪ್ರದೇಶ. ಒಂದು ಸಣ್ಣ ಕಾಲ್ನಡಿಗೆಗೆ ಜಾಗ ಬಿಟ್ರೆ ಸುತ್ತಲೂ ಕಾಡಿನಂತೆ ಮರಗಳು, ಪೊದೆಗಳು. ಸೊ ನವೆಂಬರ್ 14 ಸಂಜೆ ಟ್ಯೂಷನ್ ಮುಗಿಸಿ ಮನೆಗೆ ವಾಪಸ್ ಹೋಗ್ತಿದ್ದ ಆ ಹುಡುಗಿ ಮನೆ ತಲುಪಲೇ ಇಲ್ಲ. ಮನೆಯವರೆಲ್ಲ ಆಕೆಗಾಗಿ 1 ಗಂಟೆ ಕಾಯ್ತಾರೆ, 2 ಗಂಟೆ ಕಾಯ್ತಾರೆ. ಆದ್ರೆ ಆಕೆಯ ಸುಳಿವೇ ಇಲ್ಲದಾಗ ಮನೆಯವರೆಲ್ಲ ಆಕೆನ ಹುಡುಕೋಕೆ ಶುರು ಮಾಡ್ತಾರೆ. ಟ್ಯೂಷನ್ ಸೆಂಟರ್ಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಆಕೆ 7 ಗಂಟೆಗೆಲ್ಲ ಟ್ಯೂಷನ್ ಮುಗಿಸಿ ಮನೆಗೆ ಹೋದ್ಲು ಅಂತಾರೆ. ನಂತರ ಆಕೆಯ ಮನೆಯವರಿಗೆ ಆಕೆ ದಿನಾಲೂ ಹೋಗಿ ಬರ್ತಿದ್ದ ರಸ್ತೆ ಗೊತ್ತಿದ್ದರಿಂದ ಅದೇ ರಸ್ತೆಯಲ್ಲಿ ಹುಡುಕೋಕೆ ಶುರು ಮಾಡ್ತಾರೆ. ಯಾವಾಗ ಅವರು ಆ ರೈಲ್ವೆ ಸ್ಟೇಷನ್ ನ ಬಳಿಯ ನಿರ್ಜನ ಜಾಗ ತಲುಪ್ತಾರೋ ಅಲ್ಲಿ ಒಂದು ಹುಡುಗಿ ನೆಲದ ಮೇಲೆ ಬಿದ್ದಿರೋದನ್ನ ಗಮನಿಸ್ತಾರೆ. ಹತ್ತಿರ ಹೋಗಿ ನೋಡಿದ್ರೆ ಅದು ಅವರ ಮಗಳೇ. ಉಸಿರಾಡ್ತಾ ಇಲ್ಲ, ಜೊತೆಗೆ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ. ಆ ದೃಶ್ಯ ಕಂಡು ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಕ್ಷಣವೇ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ನಂತರ ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಲಾಯಿತು. ಇದರ ಜೊತೆಗೆ ಆಕೆಯನ್ನ ಹತ್ತಿರದ ಹಾಸ್ಪಿಟಲ್ಗೆ ರವಾನಿಸಲಾಯಿತು. ಪೊಲೀಸರಿಗೆ ಸ್ಥಳದಲ್ಲಿ ಆ ಹುಡುಗಿಯ ಬ್ಯಾಗ್ ಸಿಗುತ್ತೆ. ಅದರಲ್ಲಿ ಆಕೆಯ ಬುಕ್ಸ್ ಗಳಿದ್ರೆ ಅದೇ ಜಾಗದಲ್ಲಿ ಇನ್ನೂ 2 ವಸ್ತುಗಳು ಪೊಲೀಸರಿಗೆ ಸಿಗುತ್ತೆ. ಅದೇನೆಂದ್ರೆ ಒಂದು ಬ್ಲಾಕ್ ಅಂಡ್ ವೈಟ್ ಕಲರ್ ಸ್ವೆಟ್ ಶರ್ಟ್, ಹಾಗೆ ಮತ್ತೊಂದು ಬ್ಲಾಕ್ ಕಲರ್ ಬ್ಯಾಗ್. ಪೊಲೀಸರು ಆ ಬ್ಯಾಗ್ ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಪುರುಷನ 3 ಶರ್ಟ್, 2 ಪ್ಯಾಂಟ್, ಹಾಗೆ ಒಂದು ಮೊಬೈಲ್ ಚಾರ್ಜರ್ ಸಿಗುತ್ತೆ. ಇತ್ತ ಹಾಸ್ಪಿಟಲ್ ನಿಂದ ಡಾಕ್ಟರ್ಗಳು ಆ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ, ಆ ಅಪರಾಧಿ ಆಕೆನ ಅತ್ಯಾಚಾರ ಮಾಡಿ ನಂತರ ಉಸಿರುಗಟ್ಟಿ ಸಾಯಿಸಿದ್ದಾನೆ ಅನ್ನೋ ಒಂದು ಪ್ರಿಲಿಮಿನರಿ ರಿಪೋರ್ಟ್ ನ ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರಿಗೆ ಯಾವಾಗ ಆ ಬ್ಯಾಗ್ ಹಾಗೂ ಸ್ವೆಟ್ ಶರ್ಟ್ ಸಿಗುತ್ತೋ ಆಗ್ಲೇ ಅವರು ಊಹೆ ಮಾಡೋಕೆ ಶುರು ಮಾಡ್ಕೊಂಡಿದ್ರು. ಈ ಅಪರಾಧಿ ಇಲ್ಲಿಯ ಲೋಕಲ್ ವ್ಯಕ್ತಿ ಅಲ್ಲ, ಆತ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ. ಮೇ ಬಿ ಟ್ರೈನ್ ನಲ್ಲೇ ಬಂದು ಟ್ರೈನ್ ನಲ್ಲಿ ಹೋಗಿರ್ಬೇಕು ಅಂತ. ನಂತರ ಪೊಲೀಸರ ಒಂದು ಟೀಮ್ ಈ ಉದ್ವಾಡ ರೈಲ್ವೆ ಸ್ಟೇಷನ್ಗೆ ಬಂದು CCTV ಚೆಕ್ ಮಾಡ್ತಾರೆ. ಆದ್ರೆ ಅವರಿಗೆ ಶಾಕ್ ಆಗಿದ್ದೇ ಇಲ್ಲಿ. ಯಾಕೆಂದ್ರೆ ಆ ಇಡೀ ರೈಲ್ವೆ ಸ್ಟೇಷನ್ ನಲ್ಲಿ ಒಂದೇ ಒಂದು CCTV ಕ್ಯಾಮ್ರಾನು ಅಳವಡಿಸಲಾಗಿರಲಿಲ್ಲ. ನಂತರ ಪೊಲೀಸರು ಉದ್ವಾಡ ರೈಲ್ವೆ ಸ್ಟೇಷನ್ ನ ಹಿಂದಿನ ಹಾಗೂ ಮುಂದಿನ ಸ್ಟೇಷನ್ ಗಳ CCTV ಕ್ಯಾಮ್ರಾಗಳ ಫುಟೇಜ್ ಗಳನ್ನ ತೆಗೆಸ್ತಾರೆ. ಈಗಾಗಲೇ ಈ ಕೇಸ್ಗಾಗಿ 100ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಯಾವಾಗ ಪೊಲೀಸರು ಉದ್ವಾಡ ರೈಲ್ವೆ ಸ್ಟೇಷನ್ ನ ಹಿಂದಿನ ಹಾಗೂ ಮುಂದಿನ ಸ್ಟೇಷನ್ ಗಳನ್ನ ಚೆಕ್ ಮಾಡ್ತಾರೋ ಆಗ ಅವರಿಗೆ ಈ ಕೇಸ್ ನಲ್ಲಿ ಒಂದು ಮಹತ್ವದ ಸುಳಿವು ಸಿಗುತ್ತೆ. ಉದ್ವಾಡ ರೈಲ್ವೆ ಸ್ಟೇಷನ್ ನ ಹಿಂದಿನ ಸ್ಟೇಷನ್ ನಲ್ಲಿ CCTVಯ ಒಂದು ಫುಟೇಜ್ ನಲ್ಲಿ ಆ ಕೊಲೆಗಾರ ಕ್ಯಾಪ್ಚರ್ ಆಗಿದ್ದ. ಪೊಲೀಸರಿಗೆ ಆತನ ಮುಖ ಪರಿಚಯ ಇರಲಿಲ್ಲ, ಈತನೇ ಆ ಕೊಲೆಗಾರ ಅನ್ನೋದಕ್ಕೆ. ಆದ್ರೆ ಆ ಕೊಲೆಗಾರ ಅದೇ ಬ್ಲಾಕ್ ಅಂಡ್ ವೈಟ್ ಸ್ವೆಟ್ ಶರ್ಟ್ ಹಾಕಿದ್ದ, ಜೊತೆಗೆ ಬೆನ್ನ ಹಿಂದೆ ಅದೇ ಬ್ಲಾಕ್ ಕಲರ್ ಬ್ಯಾಗ್ ಹಾಕೊಂಡಿದ್ದ. ವೀಕ್ಷಕರೇ, ನೀವು ನೋಡ್ತಿರೋ ಇದೇ CCTV ಕ್ಯಾಮೆರಾ ಫುಟೇಜ್ ಆ ಕೊಲೆಗಾರನದು. ನೀವು ಇದರಲ್ಲಿ ಆತನ ಶರ್ಟ್ ಹಾಗೆ ಬ್ಯಾಗ್ ಗಮನಿಸುವುದರ ಜೊತೆಗೆ ಆತನ ಎಡಗಾಲನ್ನು ಗಮನಿಸಿ. ಆತ ಸ್ವಲ್ಪ ಕುಂಟುಕೊಂಡು ನಡೀತಿರೋದನ್ನ ಈಸಿಯಾಗಿ ಗೊತ್ತಾಗತ್ತೆ. ನಂತರ ಗುಜರಾತ್ನ ಪೊಲೀಸರು ಈತನ ಹಿಡಿಯೋಕೆ 10 ಟೀಮ್ಗಳನ್ನ ಮಾಡಿ ಎಲ್ಲಾ ಸ್ಟೇಷನ್ ಗಳಿಗೂ ಈ ವಿಡಿಯೋ ಫುಟೇಜ್ ಅನ್ನ ಕಳಿಸ್ಕೊಡ್ತಾರೆ. ಎಲ್ಲಾ ರೈಲ್ವೆ ಸ್ಟೇಷನ್ ನ ರೈಲ್ವೆ ಪೊಲೀಸರಿಗೂ ಇನ್ಫಾರ್ಮ್ ಮಾಡ್ತಾರೆ. ಇತ್ತ ಕಡೆ ಆ ರೂಟ್ ನಲ್ಲಿ ಬರೋ ಎಲ್ಲಾ ರೈಲ್ವೆ ಸ್ಟೇಷನ್ ಗಳ CCTVಯನ್ನ ಚೆಕ್ ಮಾಡ್ತಾನೆ ಇರ್ತಾರೆ. ಆಗ ಆತ ವಾಪೈ ಎಂಬ ಸ್ಥಳದಿಂದ ಮುಂಬೈಗೆ ಬೋರ್ಡ್ ಆಗ್ತಿರೋ ಮತ್ತೊಂದು ದೃಶ್ಯ ಸರಿ ಆಗತ್ತೆ. ಆದ್ರೆ ವಿಪರ್ಯಾಸ ಅಂದ್ರೆ ಈ ಎಲ್ಲಾ ಫುಟೇಜ್ ಗಳು ಪೊಲೀಸರಿಗೆ ಸಿಗೋ ಟೈಮ್ಗಾಗ್ಲೇ ಆತ ಟ್ರೈನ್ ಹತ್ತಿ ಹೋಗಿ ಆಗಿರ್ತಿತ್ತು. ಅಂದ್ರೆ ಗಾದೆ ಮಾತಲ್ಲಿ ಹೇಳ್ತಾರಲ್ಲ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ. ಹಾಗಾಗಿತ್ತು ಪೊಲೀಸರ ಸಿಚುವೇಶನ್. ಆದ್ರೆ ಅವರಿಗೆ ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ ಅನ್ನೋದು ಕ್ಲಿಯರ್ ಆಗಿ ಲೊಕೇಶನ್ ವೈಸ್ ಗೊತ್ತಾಗ್ತಿತ್ತು. ನಂತರ ಪೊಲೀಸರು ಆತನ CCTV ಕ್ಯಾಮೆರಾ ಫುಟೇಜ್ ನ ಮೂಲಕ ಸಿಕ್ಕ ಫೋಟೋನ ಡೆವಲಪ್ ಮಾಡಿ ಗುಜರಾತ್ನ ಎಲ್ಲಾ ಜೈಲುಗಳಿಗೂ ಕಳುಹಿಸಿ ಈ ಫೋಟೋಗೆ ಮ್ಯಾಚ್ ಆಗೋ ಯಾವುದಾದರೂ ಕೈದಿಯ ರಿಪೋರ್ಟ್ ತಮ್ಮ ಡಾಟಾಬೇಸ್ ನಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆದ್ರೆ ಇಡೀ ಗುಜರಾತ್ನ ಯಾವುದೇ ಜೈಲಿನ ರಿಪೋರ್ಟ್ ನಲ್ಲಿ ಆತನ ಮುಖಕ್ಕೆ ಹೋಲಿಕೆ ಆಗೋ ಕೈದಿ
ಇರಲಿಲ್ಲ. ನಂತರ ನ್ಯಾಷನಲ್ ಡೇಟಾಬೇಸ್ನ ಮೊರೆ ಹೋದ ಗುಜರಾತ್ನ ಪೊಲೀಸರು ಭಾರತದ ಎಲ್ಲಾ ರಾಜ್ಯಗಳಿಗೂ ಈತನ ಫೋಟೋ ಕಳುಹಿಸಿ ಚೆಕ್ ಮಾಡೋಕೆ ಹೇಳ್ತಾರೆ. ಆಗ ರಾಜಸ್ಥಾನ ಜೋಧ್ಪುರ್ನ ಜೈಲಿನಲ್ಲಿ ಒಬ್ಬ ಕೈದಿಯ ಮುಖಕ್ಕೆ ಈತನ ಮುಖ ಮ್ಯಾಚ್ ಆಗತ್ತೆ. ಅದರ ಜೊತೆಗೆ ಇದೇ ವರ್ಷ ಮೇ ತಿಂಗಳಲ್ಲಿ ಆತ ಬೇಲ್ ಮೂಲಕ ಹೊರಬಂದಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಸಿಗತ್ತೆ. ಆತನ ಮೇಲೆ ಕಳ್ಳತನದ ಆರೋಪ ಇತ್ತು. ಆತನ ಹೆಸರು ರಾಹುಲ್ ಕಮರವೀರ್ ಜಾಟ್ ಅಂತ. ಈತ ಮೂಲತಃ ಹರಿಯಾಣದ ರೋಟಕ್ನವನು. ಚಿಕ್ಕ ವಯಸ್ಸಿನಿಂದಲೇ ಕಳ್ಳತನಕ್ಕೆ ದಾಸನಾಗಿದ್ದ ರಾಹುಲ್ ನನ್ನ ಮನೆಯಿಂದ ಹೊರಗಡೆ ಹಾಕಲಾಗಿತ್ತು. ಹಾಗಾಗಿ ಪೊಲೀಸರಿಗೆ ಆತನ ಅಡ್ರೆಸ್ ನಲ್ಲಿ ಏನೂ ಸಿಗೋದಿಲ್ಲ. ನಂತರ ಪೊಲೀಸರ ಇನ್ವೆಸ್ಟಿಗೇಷನ್ ರಾಹುಲ್ ನನ್ನ ಕೊನೆಯದಾಗಿ ನೋಡಲಾಗಿದ್ದ ಮುಂಬೈನ ರೈಲ್ವೆ ಸ್ಟೇಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. ಯಾಕೆಂದ್ರೆ ಇಲ್ಲಿಂದ ಮುಂದೆ ಆತ ಎಲ್ಲಿಗೆ ಹೋದ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈಗಾಗಲೇ ನವೆಂಬರ್ 14ರ ಹುಡುಗಿಯ ಕೊಲೆಯಾಗಿ 10 ದಿನಗಳು ಕಳೆದಿತ್ತು. 10 ದಿನಗಳ ನಂತರ ಅಂದ್ರೆ ನವೆಂಬರ್ 24ಕ್ಕೆ ವಲ್ಸಾಡ್ ಪೊಲೀಸ್ ಸ್ಟೇಷನ್ಗೆ ಒಂದು ಕರೆ ಬರುತ್ತೆ. ಕರೆ ಮಾಡಿದ ವ್ಯಕ್ತಿ ಹೇಳ್ತಾನೆ, ಸರ್, ನಾನು ಬಾಂಡ್ರಾ ರೈಲ್ವೆ ಸ್ಟೇಷನ್ ನಿಂದ ಫೋನ್ ಮಾಡ್ತಿದ್ದೀನಿ. ನೀವು ಕೆಲ ದಿನಗಳ ಹಿಂದೆ ಇಲ್ಲಿಗೆ ಬಂದು ಒಂದು ಫೋಟೋ ಕೊಟ್ಟು ಈತ ಇಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣ ಫೋನ್ ಮಾಡು ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿಯನ್ನ ನಾನು ಇಲ್ಲಿ ನೋಡಿದೆ ಸರ್. ಆತ ಬಾಂಡ್ರಾ ರೈಲ್ವೆ ಸ್ಟೇಷನ್ ನಲ್ಲೇ ಇದ್ದಾನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಟ್ರೈನ್ ಹತ್ಕೋತಾನೆ. ನೀವು ಬೇಗ ಬನ್ನಿ ಅಂತ ಹೇಳ್ತಾನೆ. ತಕ್ಷಣ ವಲ್ಸಾಡ್ನ ಪೊಲೀಸರು ಮುಂಬೈನ ಪೊಲೀಸರನ್ನ ಕನೆಕ್ಟ್ ಮಾಡಿ ಆತನನ್ನ ವಾಪಿ ರೈಲ್ವೆ ಸ್ಟೇಷನ್ ನಲ್ಲಿ ಮಫ್ತಿಯಲ್ಲಿ ಹೋಗಿ ಹಿಡಿತಾರೆ. ಕೊನೆಗೂ 10 ದಿನಗಳಾದ ಮೇಲೆ ಒಬ್ಬ ಕೊಲೆಗಾರನನ್ನ ಗುಜರಾತ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ವೀಕ್ಷಕರೇ, ಇಲ್ಲಿಂದ ಮುಂದೆ ಈ ಕೇಸ್ನಲ್ಲಿ ಓಪನ್ ಆಗೋ ಒಂದೊಂದೇ ಸತ್ಯಗಳನ್ನ ಕೇಳ್ತಾ ಹೋದ್ರೆ ಹೀಗೂ ಉಂಟೆ ಅಂತ ಅನಿಸದೇ ಇರಲ್ಲ. ರಾಹುಲ್ ನನ್ನ ಅರೆಸ್ಟ್ ಮಾಡಿ ಇಂಟ್ರೋಗೇಷನ್ ರೂಮ್ ನಲ್ಲಿ ಕೂರಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆತನಿಗೆ ಕೇಳಲಾದ ಮೊದಲ ಪ್ರಶ್ನೆ, ಆ ಹುಡುಗಿಯನ್ನ ಯಾಕೆ ಕೊಲೆ ಮಾಡಿದೆ ಅಂತ. ಅದಕ್ಕೆ ರಾಹುಲ್ ಉತ್ತರ ಕೇಳಿ ಒಮ್ಮೆ ಇಡೀ ಸ್ಟೇಷನ್ನೇ ಬೆಚ್ಚಿ ಬಿದ್ದಿತ್ತು. ರಾಹುಲ್ ಹೇಳ್ತಾನೆ, ನೀವು ಪ್ರಶ್ನೆ ತಪ್ಪಾಗಿ ಕೇಳ್ತಿದ್ದೀರಾ. ನಾನೀಗಾಗ್ಲೇ 5 ಮರ್ಡರ್ ಮಾಡಿ ಆಗಿದೆ. ನೀವು ಯಾವ ಹುಡುಗಿಯ ಬಗ್ಗೆ ಕೇಳ್ತಿದ್ದೀರಾ ಅಂತ ಸ್ಪಷ್ಟವಾಗಿ ಹೇಳಿ ಅಂತಾನೆ. ವೀಕ್ಷಕರೇ, ಗುಜರಾತ್ನ ಪೊಲೀಸರು ರೈಲ್ವೆ ಟ್ರ್ಯಾಕ್ ನ ಬಳಿ ಸಿಕ್ಕ 19 ವರ್ಷದ ಹುಡುಗಿಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಸಾಲ್ವ್ ಆಯ್ತಲ್ಲ ಅಂತ ಅಂದ್ಕೊಂಡು ಈತನನ್ನ ವಿಚಾರಿಸ್ತಿದ್ರೆ ಇಲ್ಲಿ ಈತ ಬೇರೆನೇ ಒಂದು ಲೋಕ ತೆರೆದಿಟ್ಟಿದ್ದ. ಆಕ್ಚುಲಿ ಈ ರಾಹುಲ್ ಕಳೆದ 1 ತಿಂಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ಸೇರಿ ಒಟ್ಟು 5 ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ್ದ. ಅದು ಜಸ್ಟ್ 1 ತಿಂಗಳಲ್ಲೇ. ಪೊಲೀಸರಿಗೆ ಮೊದಲಿಗೆ ನಾವೊಬ್ಬ ಕಿಲ್ಲರ್ ನನ್ನ ಹಿಡಿದಿದ್ದೀವಿ ಅಂತ ಗೊತ್ತಿತ್ತು. ಆದ್ರೆ ನಾವೊಬ್ಬ ಸೀರಿಯಲ್ ಕಿಲ್ಲರ್ ನ ಹಿಡಿದಿದ್ದೀವಿ ಅಂತ ಗೊತ್ತಾಗಿದ್ದೆ ರಾಹುಲ್ ಬಾಯ್ಬಿಟ್ ಮೇಲೇನೆ. ಆತ ಮೊದಲಿಗೆ ನವೆಂಬರ್ 14ರ ಘಟನೆಯನ್ನ ವಿವರಿಸ್ತಾನೆ. ರಾಹುಲ್ ಹೇಳ್ತಾನೆ, ಅಂದು ಸಂಜೆ ನಾನು ಟ್ರೈನ್ಗಾಗಿ ವೇಟ್ ಮಾಡ್ತಾ ಇದ್ದೆ. ಅದೇ ಟೈಮ್ ನಲ್ಲಿ ಆ ಹುಡುಗಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡೋದನ್ನ ಗಮನಿಸಿದೆ. ನಂತರ ನಾನು ಆಕೆನ ಒಂದು 100 ಮೀಟರ್ ವರೆಗೆ ಫಾಲೋ ಮಾಡಿದೆ. ಯಾವಾಗ ಆಕೆ ಆ ನಿರ್ಜನ ಜಾಗಕ್ಕೆ ಬಂದ್ಲು, ಆಗ ನಾನು ಆಕೆನ ಹಿಡ್ಕೊಂಡು ಅತ್ಯಾಚಾರ ಮಾಡಿ ಸಾಯಿಸಿದೆ. ಆ ಟೈಮ್ ನಲ್ಲಿ ನನಗೆ ಬಹಳನೇ ಬಾಯಾರಿಕೆ ಆಗಿತ್ತು. ಹಾಗಾಗಿ ಆ ಬ್ಯಾಗ್ ಮತ್ತು ಸ್ವೆಟ್ ಶರ್ಟ್ ನ ಅಲ್ಲೇ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದು ನೀರು ಕುಡ್ಕೊಂಡು ಮತ್ತೆ ಆ ಜಾಗಕ್ಕೆ ಬಂದೆ. ನನಗೆ ಆ ಹುಡುಗಿಯನ್ನ ಮತ್ತೊಮ್ಮೆ ಅತ್ಯಾಚಾರ ಮಾಡಬೇಕಿತ್ತು. ಆದ್ರೆ ಅಷ್ಟೊತ್ತಿಗಾಗ್ಲೇ ಅಲ್ಲಿ ಜನ ಸೇರಿಯಾಗಿತ್ತು. ಆಕೆಯ ಮನೆಯವರು ಆಕೆನ ಹುಡ್ಕೊಂಡು ಅಲ್ಲಿಗೆ ಬಂದಿದ್ರು. ಹಾಗಾಗಿ ನಾನು ನನ್ನ ಬ್ಯಾಗ್ ಮತ್ತು ಸ್ವೆಟ್ ಶರ್ಟ್ ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆದೆ ಅಂತಾನೆ. ಆಕ್ಚುಲಿ ಆ ಬ್ಯಾಗ್ ಹಾಗೂ ಸ್ವೆಟ್ ಶರ್ಟ್ ಪೊಲೀಸರಿಗೆ ಸಿಕ್ಕಿಲ್ಲ ಅಂದಿದ್ರೆ ಭಾಗಶಃ ರಾಹುಲ್ ನನ್ನ ಹುಡುಕೋದು ಸಾಧ್ಯನೇ ಇರಲಿಲ್ಲ. ಪೊಲೀಸರ ಪ್ರಕಾರ ರಾಹುಲ್ ವಲ್ಸಾಡ್ನ ಹೋಟೆಲ್ ಒಂದರಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ದ. ಅದರ ಸಂಬಳ ಇಸ್ಕೊಂಡೋಗೋಕೆ ವಾಪಸ್ ವಲ್ಸಾಡ್ಗೆ ಬಂದಿದ್ದ ಅಂತಾರೆ. ಎಸ್ಕೇಪ್ ಆದ ರಾಹುಲ್ ಅಲ್ಲಿಂದ ಸೀದಾ ಮುಂಬೈಗೆ ಬರ್ತಾನೆ. ನಂತರ ಅಲ್ಲಿಂದ ಹೌರಾಗೆ. ನವೆಂಬರ್ 14ಕ್ಕೆ ಆ 19 ವರ್ಷದ ಹುಡುಗಿಯನ್ನ ಬಲಾತ್ಕಾರ ಮಾಡಿ ಕೊಲೆ ಮಾಡಿದ ನಂತರ ರಾಹುಲ್ ಅಲ್ಲಿಂದ ಎಕ್ಸಾಕ್ಟ್ ಆಗಿ 5 ದಿನಗಳ ನಂತರ ಅಂದ್ರೆ ನವೆಂಬರ್ 19ಕ್ಕೆ ಹೌರಾದಲ್ಲಿ ಒಂದು ಮಹಿಳೆಯನ್ನ ಬಲಾತ್ಕಾರ ಮಾಡಿ ಕೊಲೆ ಮಾಡ್ತಾನೆ. ಅದನ್ನ ರೈಲ್ವೆಯ ಬೋಗಿಯ ಒಳಗಡೆನೆ ಮಾಡಿರ್ತಾನೆ. ನಂತರ ಅಲ್ಲಿಂದ ಆಂಧ್ರ ಪ್ರದೇಶ್ ಕಡೆ ಹೊರಟ ರಾಹುಲ್ ಸಿಕಂದ್ರಾಬಾದ್ನ ರೈಲ್ವೆ ಸ್ಟೇಷನ್ ನಲ್ಲಿ, ಅದು ಕೂಡ ರೈಲ್ವೆಯ ಬೋಗಿಯ ಒಳಗಡೆ ಮತ್ತೊಂದು ಮಹಿಳೆಯನ್ನ ಬಲಾತ್ಕಾರ ಮಾಡಿ ಕೊಲೆ ಮಾಡ್ತಾನೆ. ರಾಹುಲ್ ಹೇಳ್ತಾನೆ, ನಾನು ಈ ರೀತಿ ಕೊಲೆ ಮಾಡೋಕೆ ಶುರು ಮಾಡಿದ್ದು ಅಕ್ಟೋಬರ್ 20ರಿಂದ. ಅಂದ್ರೆ ಅಕ್ಟೋಬರ್ 20ಕ್ಕೆ ಮೊದಲ ಕೊಲೆ, ಅಕ್ಟೋಬರ್ 25ಕ್ಕೆ ಎರಡನೆಯದು, ನೆಕ್ಸ್ಟ್ ನವೆಂಬರ್ 14ಕ್ಕೆ ಆ ಸ್ಟೂಡೆಂಟ್ ನ ಮರ್ಡರ್, ನಂತರ ನವೆಂಬರ್ 19ಕ್ಕೆ 4ನೇಯದು, ಹಾಗೂ ನವೆಂಬರ್ 23ಕ್ಕೆ 5ನೇ ರೇಪ್ ಅಂಡ್ ಮರ್ಡರ್. ಈ 5 ಕೊಲೆಗಳಲ್ಲಿ ಎಕ್ಸೆಪ್ಟ್ ಆ ಸ್ಟೂಡೆಂಟ್ ನ ಬಲಾತ್ಕಾರ ಹಾಗೂ ಕೊಲೆ ಆತ ರೈಲ್ವೆ ಬೋಗಿಯ ಒಳಗಡೆ ಮಾಡಿರಲಿಲ್ಲ. ಬಿಟ್ರೆ ಉಳಿದ ಎಲ್ಲಾ ಕೊಲೆಗಳನ್ನು ಆತ ರೈಲ್ವೆ ಬೋಗಿಯ ಒಳಗೆ ಮಾಡಿದ್ದ.
ವೀಕ್ಷಕರೇ, ನಿಮಗೆ ಈಗ ಒಂದು ಪ್ರಶ್ನೆ ಹೇಳ್ತಿರಬಹುದು, ರೈಲ್ನ ಬೋಗಿಯ ಒಳಗೆ ಕೊಲೆ ಮಾಡಲು ಹೇಗೆ ಸಾಧ್ಯ, ಅಲ್ಲಿ ಜನಗಳಿರ್ತಾರಲ್ಲ ಅಂತ. ಇಲ್ಲಿರೋ ಟ್ವಿಸ್ಟೇ ಅದು. ರಾಹುಲ್ ಒಬ್ಬ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್. ಅಂದ್ರೆ ಎಡಗಾಲು ಪೋಲಿಯೋಗೆ ತುತ್ತಾಗಿದ್ದರಿಂದ ಆತ ಭಾರತೀಯ ರೈಲ್ವೆಯ ಯಾವುದೇ ಟ್ರೈನ್ ಹತ್ತಿದ್ರೂ ಅಂಗವಿಕಲರಿಗಾಗಿ ರಿಸರ್ವ್ ಮಾಡಲಾಗಿರೋ ಬೋಗಿಯಲ್ಲೇ ಸಂಚಾರ ಮಾಡ್ತಿದ್ದ. ಆ ಬೋಗಿಗಳಲ್ಲಿ ಅಷ್ಟಾಗಿ ಜನಸಂದಣಿ ಇರೋದಿಲ್ಲ, 3-4 ಜನ ಇರ್ತಾರೆ ಅಷ್ಟೇ. ಟೈಮ್ ನೋಡ್ಕೊಂಡು ಯಾರಾದ್ರೂ ಮಹಿಳೆಯರು ಒಬ್ಬರೇ ಇದ್ರೆ ಅವರನ್ನ ಈತ ಬಿಡ್ತಾನೆ ಇರಲಿಲ್ಲ. ಆಕ್ಚುಲಿ ಆ ಮಹಿಳೆಯರು ಕೂಡ ವಿಕಲಾಂಗರೇ ಆಗಿರ್ತಿದ್ರು. ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ನಂತರ ಅವರ ದೇಹಗಳನ್ನ ರೈಲ್ವೆಯಲ್ಲಿ ಕೊಡೋ ಬೆಡ್ಶೀಟ್ ಮೂಲಕ ಕವರ್ ಮಾಡಿ ಮಲಗಿರೋ ತರ ಕಾಣೋ ಹಾಗೆ ಮಾಡ್ತಿದ್ದ. ನಂತರ ಪೊಲೀಸರು ಸರಿ ಈ ಕೊಲೆಗಳಿಗೆ ಕಾರಣನಾದ್ರೂ ಏನು ಅಂತ ರಾಹುಲ್ ಕೇಳ್ತಾರೆ. ಆಗ ರಾಹುಲ್ ತನ್ನ ಸ್ಟೋರಿನ ಹೇಳ್ತಾನೆ. ರಾಹುಲ್ಗೆ ಚಿಕ್ಕಂದಿನಲ್ಲೇ ಪೋಲಿಯೋ ಆಗಿದ್ದರಿಂದ ಆತನಿಂದ ಸರಿಯಾಗಿ ನಡೆಯಲಾಗ್ತಿರ್ಲಿಲ್ಲ. ಹಾಗಾಗಿ ಸ್ಕೂಲ್ನಲ್ಲಿ ಮಕ್ಕಳು ಈತನನ್ನ ಆಡ್ಕೋತಿದ್ರು. ಹಾಗಾಗಿ ಹೆಚ್ಚಾಗಿ ಓದದ ರಾಹುಲ್ 5ನೇ ಕ್ಲಾಸ್ಗೆ ಓದೋದನ್ನ ನಿಲ್ಲಿಸಿ ಸಣ್ಣ ಪುಟ್ಟ ಕಳ್ಳತನ ಮಾಡೋಕೆ ಶುರು ಮಾಡ್ತಾನೆ. ಅದಕ್ಕಾಗಿ ಹಲವಾರು ಬಾರಿ ಪೊಲೀಸರ ಕೈಗೆ ಸಿಕ್ಕಿ ಜೈಲ್ಗೂ ಹೋಗಿ ಬರ್ತಾನೆ. ಇವನ ಈ ವರ್ತನೆಯಿಂದ ಮನೆಯವರೆಲ್ಲ ಬೇಸತ್ತು ಮನೆಯಿಂದ ಹೊರ ಹಾಕ್ತಾರೆ. ರಾಹುಲ್ಗೆ ಚಿಕ್ಕಂದಿನಿಂದಲೂ ತಾನೊಬ್ಬ ಟ್ರಕ್ ಡ್ರೈವರ್ ಆಗ್ಬೇಕು ಅನ್ನೋ ಆಸೆ. ಆದ್ರೆ ಅಂಗವಿಕಲನಾಗಿದ್ದ ರಾಹುಲ್ಗೆ ಯಾರು ಕೆಲಸ ಕೊಡ್ಲಿಲ್ಲ. ಹಾಗಾಗಿ ಅದೇ ಸಿಟ್ಟಿನಿಂದ ಆತ 12 ಲಾರಿಗಳನ್ನ ಕಳ್ಳತನ ಮಾಡಿದ್ದ. ಇದೇ ವಿಷಯಕ್ಕೆ ಆತ ಜೈಲ್ಗೂ ಹಲವಾರು ಬಾರಿ ಹೋಗಿ ಬಂದಿದ್ದ. ಜೈಲ್ಗೆ ಹೋಗೋದು, ಹೊರಗೆ ಬರೋದು ರಾಹುಲ್ಗೆ ಈಗ ಮಾಮೂಲಿ ಆಗೋಗಿತ್ತು. ಜೊತೆಗೆ ಈಗ ಆತ ಒಬ್ಬ ಪ್ರೊಫೆಷನಲ್ ಕ್ರಿಮಿನಲ್ ಆಗಿದ್ದ. ಮದುವೆ ವಯಸ್ಸಿಗೆ ಬಂದಿದ್ದ ರಾಹುಲ್ಗೆ ಯಾರು ತಾನೇ ಹೆಣ್ಕೊಡ್ತಾರೆ? ಒಂಟಿಯಾಗಿ ಜೀವನ ನಡೆಸ್ತಿದ್ದ. ಇದೇ ಟೈಮ್ ನಲ್ಲಿ ಆತನಿಗೆ ಈಸಿಯಾಗಿ ಕಾಣಿಸಿದ್ದು ರೈಲ್ನಲ್ಲಿ ಸಂಚಾರ ಮಾಡೋ ಅಂಗವಿಕಲ ಮಹಿಳೆಯರು. ಇವರನ್ನ ಈಸಿಯಾಗಿ ಟಾರ್ಗೆಟ್ ಮಾಡಬಹುದು ಅಂತ ಅನ್ಕೊಂಡ ರಾಹುಲ್ ಅಕ್ಟೋಬರ್ 20ಕ್ಕೆ ಮೊದಲ ಕೊಲೆ ಹಾಗೂ ಅತ್ಯಾಚಾರ ಮಾಡ್ತಾನೆ. ಆದ್ರೆ ಸಿಕ್ಕಿ ಹಾಕಿಕೊಳ್ಳದಿದ್ದಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ. ಮಹಿಳೆಯರನ್ನ, ಅದರಲ್ಲೂ ಅಂಗವಿಕಲ ಮಹಿಳೆಯರನ್ನ ರೈಲ್ವೆ ಬೋಗಿಗಳಲ್ಲೇ ಕೊಲೆ ಮಾಡ್ತಿದ್ದ ರಾಹುಲ್ ಜಸ್ಟ್ ಆತ ಒಂದು ಕೊಲೆಯನ್ನ ರೈಲ್ವೆ ಬೋಗಿಯ ಹೊರಗಡೆ ಮಾಡಿ ಸಿಕ್ಕಿ ಹಾಕಿಕೊಂಡ. ಇಲ್ಲದಿದ್ರೆ ಇನ್ನೆಷ್ಟು ಮಹಿಳೆಯರು ಈತನಿಗೆ ಬಲಿಯಾಗ್ತಿದ್ರೋ ಗೊತ್ತಿಲ್ಲ. ಸದ್ಯಕ್ಕೆ ಗುಜರಾತ್ ಪೊಲೀಸರ ಕಸ್ಟಡಿಯಲ್ಲಿರೋ ರಾಹುಲ್ ಯಾವಾಗ ಬೇಲ್ ಮೂಲಕ ಹೊರಬರ್ತಾನೋ ಅದು ಗೊತ್ತಿಲ್ಲ. ಯಾಕೆಂದ್ರೆ ಈ ಕೇಸ್ನ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡೋಕೆ ಪೊಲೀಸರು ಬಹಳನೇ ಶ್ರಮ ಹಾಕ್ಬೇಕು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.